ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು 6:30 ಆಗಿದೆ, ಅಂದರೆ ಶನಿವಾರ ಬೆಳಗ್ಗೆ ಒಂದು 6:45 ಆಗಿದೆ. ಇವಾಗ ನಾನು ಮೇಲ್ಗಡೆ ಬಂದಿದ್ದೀನಿ. ನನ್ನ ಟೆರೆಸ್ ಮೇಲೆ ಇರುವಂತಹ ಮಲ್ಲಿಗೆ ತೋಟದಲ್ಲಿ ಹೂಗಳು ಬಿಟ್ಟಿತ್ತು ನೋಡಿ. ಇನ್ನೂ ಕೂಡ ಸೂರ್ಯೋದಯ ಆಗಿಲ್ಲ, ಸೂರ್ಯ ಇನ್ನು ಮೇಲ್ಗಡೆ ಬಂದಿಲ್ಲ. ಸೊ ಆವಾಗಲೇ ನಾನು ಮೇಲ್ಗಡೆ ಬಂದಿದ್ದೀನಿ. ಸೊ ರಾತ್ರಿ ನಿನ್ನೆ ಸಂಜೆ ನಾನು ಹೂವೆಲ್ಲ ಎತ್ತಿಡಬೇಕಾಗಿತ್ತು. ಸೊ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬೇರೆ ಊರಲ್ಲಿದ್ವಿ. ಸೊ ಹಂಗಾಗಿ ಬಂದಿದ್ದು ಲೇಟ್ ಆಯಿತು ಅಂತೇಳಿ ಹೂವೆಲ್ಲ ಎತ್ತೋದಕ್ಕಾಗಲಿಲ್ಲ. ಸೊ ಹಂಗಾಗಿ ಬೆಳಿಗ್ಗೆ ನೋಡೋಣ ಅಂತ ಬಂದರೆ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂದರೆ, ನನ್ನ ಮಲ್ಲಿಗೆ ಗಿಡಗಳಲ್ಲಿ ಹೂವು ಅಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ಇಡೀ ತೋಟನೇ ಮಲ್ಲಿಗೆಯಿಂದ ತುಂಬಿತ್ತು. ನಾನು ಇನ್ನು ಮೆಟ್ಲು ಹತ್ತುತ್ತಾ ಇದ್ದೀನಿ, ಆವಾಗಲೇ ಆ ಒಂದು ಸುವಾಸನೆ ಬರ್ತಾ ಇತ್ತು. ಅಂದರೆ ಮಲ್ಲಿಗೆಯ ಒಂದು ಏನು ಸ್ಮೆಲ್ ಇದೆ, ಸುವಾಸನೆ ಅಷ್ಟು ಚಂದ ಬರ್ತಾಯಿತ್ತು. ಎಲ್ಲ ಹೂಗಳು ಹರಡಿತ್ತಲ್ವ. ಸೊ ಹಂಗಾಗಿ ತುಂಬಾ ಒಂದು ಮಲ್ಲಿಗೆಯ ಒಂದು ಏನು ಸುಗಂಧ ಕೆಳಗಡೆವರೆಗೂ ಕೂಡ ಬರ್ತಾಯಿತ್ತು ಸ್ಮೆಲ್ಲು. ಅಷ್ಟು ಚೆನ್ನಾಗಿ ಹೂವು ಅರಳಿತ್ತು. ಎಲ್ಲ ಗಿಡಗಳಲ್ಲೂ ಕೂಡ ಹೂವು ಅರಳಿದೆ ನೋಡಿ. ಮೊಗ್ಗಿದ್ದಾಗಲೂ ಕೂಡ ಚೆಂದ ಇರುತ್ತೆ, ಬಟ್ ಅರಳಿದಾಗ ಇನ್ನೂ ಕೂಡ ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರತಿ ಗಿಡದಲ್ಲೂ ಕೂಡ ನೋಡಿ ಎಷ್ಟು ಚೆಂದ ಹೂ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನನಗೆ ಇದನ್ನು ನೋಡಿದಾಗ ಒಂದು ವಿಡಿಯೋ ಯಾಕೆ ಮಾಡ್ಕೋಬಾರ್ದು, ಅಟ್ಲೀಸ್ಟ್ ಒಂದು ನೆನಪಿಗಿರುತ್ತೆ. ನಂತರನೇ ಮಲ್ಲಿಗೆ ಗಿಡನ ಇಷ್ಟಪಡೋರು ಕೂಡ ನೋಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕೂಡ ಈ ವಿಡಿಯೋನೂ ಕೂಡ ಮಾಡಿಕೊಂಡೆ. ಮತ್ತು ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಭವ್ಯಗೌಡ ಫ್ಯಾನ್ಸ್ಗಳಿಗೆಲ್ಲ ಬಹಳಷ್ಟು ಖುಷಿಯಾಗುವಂಥ ಒಂದು ದಿನ. ಭವ್ಯಗೌಡ ಒಂದು ಪ್ರೋಮೋ, ಅಂದರೆ ಕನ್ನಡ ಸೀರಿಯಲ್ನಲ್ಲಿ ಭವ್ಯಗೌಡ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಹೀರೋಯಿನ್ ಆಗಿ. ಸೊ ಅವರ ಒಂದು ಪ್ರೋಮೋ, ಅವರಿಗೋಸ್ಕರನೇ ಮಾಡಿರುವಂಥ ಒಂದು ಪ್ರೋಮೋನು ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ, ಏಪ್ರಿಲ್ 5 ಶನಿವಾರ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ಇವತ್ತು ಪ್ರೋಮೋ ರಿಲೀಸ್ ಆಗುತ್ತೆ. ಆ ಪ್ರೋಮೋದಲ್ಲಿ ಏನಿದೆ ಏನು ಎತ್ತ ಅಂತ ಅದ್ರ ಬಗ್ಗೆನೂ ಕೂಡ ರಿವ್ಯೂನ ಮಾಡೋಣ. ಬಟ್ ಇವತ್ತಂತೂ ನಾನಂತೂ ಫುಲ್ ಹ್ಯಾಪಿ ಆಗಿದೆ. ಬೆಳಿಗ್ಗೆನೇ ಇದೆಲ್ಲ ಒಂದು ಮಲ್ಲಿಗೆನ ತೋಟನ ನೋಡಿ ತುಂಬಾ ಹ್ಯಾಪಿ ಆದಂಗೆ ಫೀಲ್ ಆಯಿತು. ಇವನ್ನ ಕೀಳಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಗಿಡದಲ್ಲಂತೂ ಪೂರ್ತಿಯಾಗಿ ಜಾಸ್ತಿನೇ ಹೂಗಳೆಲ್ಲ ಹರಡಿತ್ತು. ಕೆಳಗಡೆಯಿಂದನೂ ಕೂಡ ಮೇಲ್ಗಡೆವರೆಗೂ ಕೂಡ ಹೂ ಅರಳಿತ್ತು. ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ನೇಚರ್ ಮಧ್ಯದಲ್ಲಿ. ಅಂದರೆ ಬೆಳಿಗ್ಗೆ ಹೊತ್ತು ಮೇಲ್ಗಡೆ ಹೋದಾಗ ಆ ಒಂದು ಗಾಳಿ ಬೀಸ್ತಾ ಇರುತ್ತೆ, ಅದ್ರ ಜೊತೆಗೆ ಈ ಗಿಡಗಳು, ಆ ಹೂವು ನೋಡೋದಕ್ಕೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತಪ್ಪ. ನನಗೆ ಸಖತ್ ಒಂಥರ ಫ್ರೆಶ್ ಅನ್ನಿಸ್ತು. ತುಂಬಾ ಇಷ್ಟ ಆಯಿತು ನನಗಂತೂ ಈ ಒಂದು ಇದನ್ನು ನೋಡೋದಕ್ಕೇ ಖುಷಿ ಆಯಿತು ನನಗೆ. ಈ ಗಿಡಗಳ ಒಂದು ಹೂವು, ಗಿಡದಲ್ಲಿರುವಂಥ ಹೂವು ನೋಡಿ ಒಂಥರ ಫ್ರೆಶ್ನೆಸ್ಸು. ಹಾಗೆ ಏನೇ ಮೈಂಡಲ್ಲಿ ಏನೇ ಇದ್ರೂ ಕೂಡ ಒಂಥರ ಎಲ್ಲ ಇದಾದಂಗೆ ಆಗ್ಬಿಡುತ್ತೆ, ಫ್ರೆಶ್ ಆದಂಗೆ ಆಗುತ್ತೆ ಮೈಂಡು. ಅಷ್ಟು ಖುಷಿ ಆಯಿತು ನನಗೆ ಈ ಹೂಗಳೆಲ್ಲ ನೋಡಿದಾಗ. ಸೊ ಹೂವೆಲ್ಲ ಎತ್ಕೊಂಡು ಹೋಗೋಣ, ಶನಿವಾರ ಆಗಿರೋದ್ರಿಂದ ಹೂವೆಲ್ಲ ಎತ್ಬಿಟ್ಟು ದೇವಸ್ಥಾನಕ್ಕೆ ಸ್ವಲ್ಪ ಕಟ್ಬಿಟ್ಟು ಹೂ ಕೊಡೋಣ. ಹಾಗೆ ಮನೆಗೂ ಕೂಡ ಶನಿವಾರ ವಾರ ಆಗಿರೋದ್ರಿಂದ ಸೊ ನಾವು ಆಂಜನೇಯರ ಭಕ್ತರು. ಸೊ ಹಂಗಾಗಿ ನಾವು ಶನಿವಾರ ವಾರ ಮಾಡ್ತೀವಿ. ಸೊ ಹಂಗಾಗಿ ವಾರಕ್ಕೆಲ್ಲನೂ ಹೂ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂ ಎತ್ಕೊಳೋದಕ್ಕೆ ಅಂತ ಬಂದಿದ್ದೆ. ಅಂದರೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ತಲೆಯೆಲ್ಲನೂ ಸ್ವಲ್ಪ ಸ್ನಾನ ಮಾಡಬೇಕಲ್ವ. ಸೊ ಹಂಗಾಗಿ ಹೂ ಎತ್ಕೊಳ್ಳೋಣ ಅಂತ ಇದಾಯಿತು. ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ನನ್ನ ಒಂದು ಮಲ್ಲಿಗೆ ತೋಟ. ಸೊ ಹೂವೆಲ್ಲ ಎತ್ಕೊಂಡು ಬರೋಣ ಅಂತ ಹೋಗಿದ್ದೆ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಗಾರ್ಡನಲ್ಲೂ ಕೂಡ ನೀವು ಈ ರೀತಿ ಟೆರೆಸ್ ಮೇಲೂ ಕೂಡ ಈ ರೀತಿ ಒಂದು ಹೂಗಳನ್ನ ನೀವು ಕೂಡ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಮನೆಗೆ ನಮಗೆ ಹೂವು ಕೂಡ ಆಗುತ್ತೆ. ಅದನ್ನು ನಾವೇ ಬೆಳೆಸಿ ಆ ಹೂವನ್ನ ಬೆಳೆಸಿದಾಗ ಆ ಹೂವನ್ನ ನೋಡೋದಿದೆಯಲ್ಲ, ನಾವು ಗೊಬ್ಬರ ಹಾಕಿ ಬೆಳೆಸಿದಂಥ ಹೂವನ್ನ ನಾವು ಬಳಸೋದಿದೆಯಲ್ಲ, ಅದ್ರ ಫೀಲೇ ಬೇರೆ ಅಂತ ಹೇಳ್ತೀನಿ. ಅದ್ರ ಫೀಲೇ ಬೇರೆ. ಹಂಗಾಗಿ ಹೇಳ್ತೀನಿ, ಅಟ್ಲೀಸ್ಟ್ ಮನೆಗೆ ಇಷ್ಟೊಂದು ಗಿಡಗಳನ್ನ ಹೋಗ್ಬಿಡಿ. ನಂತರ ಜಸ್ಟ್ ಒಂದು 2-3 ಗಿಡನಾರು ಹಾಕ್ಕೊಂಡ್ರೆ ಸಾಕು. ಜಸ್ಟ್ 2 ಗಿಡ ಸಾಕು, ಮನೆಗೆ ಪೂರ್ತಿ ಆಗತ್ತೆ. ನೀವು ಡೈಲಿ ಪೂಜೆ ಮಾಡಿದ್ರೂ ಹೂಗಳು ಆಗತ್ತೆ.
ಸೊ 2 ಗಿಡನಾರು ಅಟ್ಲೀಸ್ಟ್ ಟೆರಸ್ ಮೇಲೆ ಹಾಕೊಳ್ಳಿ ಒಂದು ಮಲ್ಲಿಗೆ ಗಿಡನ. ಮಲ್ಲಿಗೆ ಅಂತ ಅಂದ ತಕ್ಷಣವೇ ಸುಮಾರು ಥರದ ಮಲ್ಲಿಗೆಗಳಿರುತ್ತೆ, ಒಂದೇ ಥರದ ಮಲ್ಲಿಗೆ ಅಂತ ಅನ್ನಲ್ಲ. ಸೂಜಿ ಮಲ್ಲಿಗೆನೂ ಇರುತ್ತೆ, ಹಾಗೆ ಏನಂತಾರೆ ದುಂಡು ಮಲ್ಲಿಗೆ ಅಂತಾರೆ, ಬೆಂಗಳೂರು ಮಲ್ಲಿಗೆ ಅಂತಾರೆ, ಮೈಸೂರು ಮಲ್ಲಿಗೆ ಅಂತಾರೆ, ಸಾಕಷ್ಟು ವೆರೈಟೀಸ್ ಆಫ್ ಮಲ್ಲಿಗೆ ಇರುತ್ತೆ. ನಾನು ಈ ಥರದ್ದು ಒಂದು ಮಲ್ಲಿಗೆ ಗಿಡಗಳನ್ನ ತಂದಿದ್ದು. ನನ್ನ ಒಂದು ಐಡಿಯಾಸೇ ಬೇರೆ ಥರ ಇತ್ತು, ಬಟ್ ಇದು ಆಗಿದ್ದೇ ಒಂಥರ ಅಂತಾರಲ್ಲ, ಬಟ್ ಆದರೂ ಕೂಡ ನನಗೆ ಖುಷಿ ಇದೆ. ನನಗೆ ಈ ಥರ ಗಿಡಗಳನ್ನ ಬೆಳೆಸೋದಿರ್ಬೋದು, ತುಂಬಾ ಆಸಕ್ತಿ ಇದೆ ಗಿಡಗಳ ಮೇಲೆ. ಸೊ ಗಿಡನ ಬೆಳೆಸಿ, ಮರನ ಬೆಳೆಸಿ, ಕಾಡನ್ನ ಉಳಿಸಿದ್ರೆ ನಾಡು ಉಳಿಯುತ್ತೆ ಅಂತ ಹೇಳ್ತಾರಲ್ವ, ಆ ಒಂದು ಪಾಲಿಸಿನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಎಷ್ಟು ಒಂದು ಪಾಟಲ್ಲಿದ್ರೂ ಕೂಡ ಎಷ್ಟು ದಪ್ಪ ಒಂದು ಕೊಂಬೆ ಬೆಳೆದಿದೆ ಅನ್ನೋದು, ಏನಂದರೆ ಬುಡ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ, ಎಷ್ಟು ಕುಡಿ ಹೊಡೆದಿದೆ ಅಂತಬಿಟ್ಟು. ನಾವು ಎಷ್ಟು ಚಂದ ನಾವು ಗಿಡಗಳನ್ನ ನೋಡ್ಕೋತೀವೋ ಅಷ್ಟು ಚೆನ್ನಾಗಿ ಗಿಡ ಬರುತ್ತೆ ಅಂತಲೇ ಹೇಳ್ಬೋದು. ನೀರು ಹಾಕೋದಷ್ಟೇ ಮುಖ್ಯ ಅಲ್ಲ, ನಾವೊಂದು ಮಕ್ಕಳನ್ನ ಹೇಗೆ ಸಾಕ್ತೀವಿ ಅದೇ ರೀತಿ ಗಿಡಗಳನ್ನ ಬೆಳೆಸ್ಬೇಕಾಗತ್ತೆ, ಅಷ್ಟೇ ಜವಾಬ್ದಾರಿಯಿಂದ ಬೆಳೆಸ್ಬೇಕಾಗತ್ತೆ. ಒಂದು ಗೊಬ್ಬರ, ನೀರು ಆಗಿರ್ಬೋದು, ಮತ್ತು ಅವಕ್ಕೆ ಔಷಧಿ ಆಗಿರ್ಬೋದು. ಆ ಒಂದು ನನಗೆ ನಿಜವಾಗ್ಲೂ ಆ ಗಿಡಗಳ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತೆ. ಆ ಗಿಡ ಅಷ್ಟು ನನ್ನನ್ನು ಒಂದು ಆವರಿಸ್ಕೊಂಡಿದೆ. ಗಿಡಗಳು ಕೂಡ ಒಂದು ಮಾತು ಬರದೇ ಇರ್ಬೋದು, ಬಟ್ ನಮಗೆ ಒಂದು ಏನೋ ಒಂಥರ ಗಿಡಗಳ ಮೇಲೆ ನನಗೆ ಹೆವಿ ಪ್ರೀತಿ ಅಂತಾರಲ್ಲ ಆ ಥರ. ಅದರಲ್ಲೂ ಕೂಡ ಮಲ್ಲಿಗೆ ಗಿಡನೇ ಏನಕ್ಕೆ ತಂದೆ ಅಂತಂದರೆ, ನನ್ನ ದೊಡ್ಡ ಹಿಸ್ಟ್ರಿನೇ ಇದೆ. ಮಲ್ಲಿಗೆ ಗಿಡ ತಂದಿದ್ದೆ ಬೇರೆ ಕಾರಣಕ್ಕೋಸ್ಕರ ತಂದೆ ನಾನು. ಒಂದು ಏನಂತಾರಲ್ವ, ಒಂದು ಕೆಲವೊಮ್ಮೆ ಏನನ್ಸುತ್ತೆ, ನಾವು ಮನೇಲಿ ಕೂರ್ತಿರೋದಕ್ಕಿಂತ ನಾನು ಸ್ವಲ್ಪ ನಾನಿವತ್ತು ವೀಡಿಯೋ ಮಾಡ್ತಾಯಿದ್ದೀನಿ, ಯೂಟ್ಯೂಬಲ್ಲಿ ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಬಟ್ ನಾನು ಬಾರಿ ಅಂದರೆ ನಾನು ಕೂಡ ವೀಡಿಯೋನ ನೋಡ್ತಾ ಇದ್ದೆ. ನಾನು ಯಾವುದೇ ಒಂದು ಚಾನಲ್ ಕೂಡ ಓಪನ್ ಮಾಡದೇ ಇದ್ದಾಗ ನಾನು ಕೂಡ ಈಗಲೂ ಕೂಡ ವೀಡಿಯೋಸ್ನ ನೋಡ್ತೀನಿ, ಆಯಿತಾ. ವೀಡಿಯೋಸ್ನ ನೋಡ್ತೀನಿ ಈಗಲೂ ಕೂಡ. ವೀಡಿಯೋನ ಬೇರೆಯವ್ರನ್ನ ವೀಡಿಯೋಸ್ಗಳು ಕೂಡ ನೋಡ್ತಿರ್ತೀನಿ. ಸೊ ಹೀಗೆ ನೋಡುವಾಗ ಯೂಟ್ಯೂಬಲ್ಲಿ ಮಲ್ಲಿಗೆ ಗಿಡನ ಬೆಳೆಸ್ಬಿಟ್ಟು ತಿಂಗಳಿಗೆ 25,000 ದುಡಿತಾರೆ ಅನ್ನೋದನ್ನು ನೋಡಿದೆ, ಆಯಿತಾ. ಸೊ ನಾನು ಯಾಕೆ ಈ ಥರ ಮಾಡಬಾರ್ದು? ಸೊ ನಾನು ಕೂಡ ಈ ಒಂದು ಇದನ್ನು ಮಾಡಿದ್ರೆ ನಾನು ಕೂಡ ಅಟ್ಲೀಸ್ಟ್ ನನಗೆ 25,000 ಬೇಡಪ್ಪ, ನನಗೊಂದು 10,000 ಆದ್ರೂ ಸಾಕು. ಸೊ ನಾನು ಕೂಡ ಮಲ್ಲಿಗೆ ಗಿಡ ಟೆರೆಸ್ ಮೇಲೆ ಹಾಕ್ಕೊಂಡು ನಾನು ಯಾಕೆ ಮಲ್ಲಿಗೆ ಗಿಡನ ಮಾರಾಟ ಮಾಡಬಾರ್ದು, ಮಲ್ಲಿಗೆ ಹೂನ ಅಂತ ಅನ್ನೋ ಒಂದು ಥಿಂಕಿಂಗಲ್ಲಿ ತಂದಿದ್ದು ಈ ಗಿಡನ. ಬಟ್ ನನ್ನ ಬ್ಯಾಡ್ ಲಕ್ ಏನಾಯ್ತಂದರೆ ಇಲ್ಲಿ ಹೊಳೆನರಸೀಪುರದಲ್ಲಿ ಮಾರೋವಂಥದ್ದು ಬೆಂಗಳೂರು ಮಲ್ಲಿಗೆನ ಮಾರ್ತಾರೆ, ಆಯಿತಾ. ಅದು ಚಿಕ್ಕಕ್ಕಿರುತ್ತೆ ಮಲ್ಲಿಗೆ. ನನ್ನ ಮಲ್ಲಿಗೆ ಬಂದುಬಿಟ್ಟು ದಪ್ಪಕ್ಕಿದೆ. ಈ ಮಲ್ಲಿಗೆಗೆ ಅದೇನಂತಾರಲ್ಲ ದುಂಡು ಮಲ್ಲಿಗೆ ಅಂತಾರೆ. ಇದು 7 ಸುತ್ತಿನ ಮಲ್ಲಿಗೆ ಇದೆ, ಮತ್ತು 5 ಸುತ್ತಿನ ಮಲ್ಲಿಗೆ, ಆ ಥರ ಮಲ್ಲಿಗೆ ಅಂದರೆ ಜಾಸ್ತಿ ದಪ್ಪ ಬಂದುಬಿಡುತ್ತೆ. ಅಂದರೆ 7 ಸುತ್ತಿಂದು 5 ಸುತ್ತಿಂದೇ ಇರೋದು. ಒಂದು ಸುತ್ತಿಂದೇನೋ ಒಂದೇ ಒಂದು ಗಿಡ ಇದೆ ಅಷ್ಟೇ, ಒಂದೇ ಒಂದು ಸುತ್ತಿನ ಮಲ್ಲಿಗೆ ಇರೋದು, ಜಸ್ಟ್ 1 ಗಿಡ ಅಥವಾ 2 ಗಿಡ ಇದೆ ಅಷ್ಟೇ. ಒಂದು ಸೂಜಿ ಮಲ್ಲಿಗೆ ಗಿಡ ಒಂದಿದೆ, ಅಷ್ಟು ಬಿಟ್ಟರೆ ಅಷ್ಟು 24 ಗಿಡಗಳಲ್ಲಿ ಅಷ್ಟು ಗಿಡಗಳು ಆಲ್ಮೋಸ್ಟ್ 20 ಗಿಡಗಳೇನೋ ಬರೀ 5 ಎಳೆ 5 ಮತ್ತು 7 ಎಳೆ ಇರುವಂತಹ ಒಂದು ಮಲ್ಲಿಗೆ ಗಿಡಗಳೇ ಇರೋದು. ಸೊ ಹಂಗಾಗಿ ಈ ಹೂನ ಮುಡ್ಕೊಳೋ ಅಂಥವ್ರ ಜನ ಕಡಿಮೆ. ದೇವರಿಗೆ ಹಾಕ್ಬೋದು, ಏಕೆಂದರೆ ತೂಕ ಬಂದುಬಿಡುತ್ತೆ, ಕಟ್ಟಿದಾಗ ಹೆವಿ ತೂಕ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಹೂನ ಮುಡ್ಕೊಳೋರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನು ಮಾಡೋದು, ದೇವರಿಗೆ ಮುಡಿಸೋ ಅಂಥದ್ದು ಆ ಥರದ್ದು ಈ ಹೂವು ಬೆಸ್ಟ್ ಅಂತ ಹೇಳ್ತೀನಿ. ದೇವ್ರಿಗೆ ಮುಡ್ಸೋದಕ್ಕೆ ಈ ಹೂವು ಬೆಸ್ಟು. ಬಟ್ ಮುಡ್ಕೊಳೋಕ್ಕಾದರೆ ಜಾಸ್ತಿ ಮುಡ್ಕೊಳೋದಕ್ಕಾಗಲ್ಲ ಅದನ್ನು. ಈಗ ಒಂದು ಅರ್ಧ ಮರ ಆ ಥರ ಎಲ್ಲ ಮುಡ್ಕೊಳೋದಕ್ಕಾಗೋದಿಲ್ಲ. ಮಳೆ ಎಲ್ಲ ಸ್ವಲ್ಪ ತೂಕ ಅನಿಸುತ್ತೆ, ತಲೆ ಭಾರ ಅಂತ ಅನಿಸ್ಬಿಡುತ್ತೆ. ಸ್ಮೆಲ್ಲು ಕೂಡ ತುಂಬಾ ಸ್ಮೆಲ್ಲು, ಅಷ್ಟು ಸ್ಮೆಲ್ಲಿರೋ ಅಂಥದ್ದು. ಈ ಒಂದು ಹೂವನ್ನ ನಾನು ನೋಡಿದಾಗ ಈ ಒಂದು ಜಸ್ಟು ಮಲ್ಲಿಗೆ ಹೂವು ಮುಡ್ಕೊಳೋದಕ್ಕೆ ಅಲ್ಲದೆ ಔಷಧಿಗೂ ಕೂಡ ಈ ಹೂವು ಹೋಗುತ್ತೆ ಅನ್ನೋದನ್ನು ಕೂಡ ನಾನು ತಿಳ್ಕೊಂಡೆ. ಸೊ ತುಂಬಾ ಉಪಯೋಗ ಇದೆ ಮಲ್ಲಿಗೆ ಗಿಡದಿಂದ. ಔಷಧಿ ಸಸ್ಯ ಅಂತಲೂ ಕೂಡ ಹೇಳ್ತಾರೆ, ಔಷಧಿಯ ಒಂದು ಪದಾರ್ಥ ಈ ಹೂವು, ಮಲ್ಲಿಗೆ ಹೂವು. ಈ ಥರದ ಮಲ್ಲಿಗೆ ಹೂವು ಒಂದು ದುಂಡು ಮಲ್ಲಿಗೆ ಅಂತ ಏನು ಹೇಳ್ತಾರೆ, 5 ಎಳೆ 6 ಎಳೆದಿರೋವಂಥದ್ದು, ಅದು ಔಷಧಿಗೂ ಕೂಡ ಹೋಗುವಂಥ ಮಲ್ಲಿಗೆ ಅಂತೆ. ಸೊ ಅದು ನನಗೂ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಸೊ ನನಗೂ ಕೂಡ ಗೊತ್ತಾಯಿತು. ಸರ್ಚ್ ಮಾಡಿ ನೋಡಿದಾಗ
ಸೊ ಟೆರಸ್ ಮೇಲೂ ಕೂಡ ಈ ರೀತಿ ಬೆಳಿಬೋದು ಅಂತ ನಾನು ಅಂದ್ಕೊಂಡು ಒಂದೇ ಸಲ ಇಷ್ಟು ಪಾಟ್ಗಳನ್ನ ತಂದು ಗಿಡ ಹಾಕಿದೆ. ಗಿಡ ಹಾಕಿದ ಮೇಲೆ ಗೊತ್ತಾಯ್ತು, ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ ಈ ಥರ ಬೆಂಗಳೂರು ಮಲ್ಲಿಗೆ ಮಾರ್ತಾ ಇದ್ದಾರೆ, ನಮ್ಮ ಹೊಳೆನರಸೀಪುರದಲ್ಲಿ ಹೋಗೋದು ಬೆಂಗಳೂರು ಮಲ್ಲಿಗೆ ಮಾತ್ರ, ಈ ಥರದ್ದೆಲ್ಲ ಅನ್ನೋದು ಗೊತ್ತೇ ಆಗಲಿಲ್ಲ. ಅದಾದಮೇಲೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ನಾನು ತಂದು ಒಂದು 3 ತಿಂಗಳವರೆಗೂ ಹೂ ಬಿಟ್ಟಿತ್ತಿಲ್ಲ, ಅಂದರೆ ಚಿಕ್ಕ ಚಿಕ್ಕ ಒಂದೊಂದು ಬಿಡ್ತಿತ್ತು, ಬಟ್ ಜಾಸ್ತಿ ಎಲ್ಲ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ 3 ತಿಂಗಳ ಮೇಲೆ. ಅದಾದಮೇಲೆ ಗೊತ್ತಾಯಿತು, ಓ ಈ ಥರ ಇದೆ ಪರಿಸ್ಥಿತಿ. ಅಲ್ಲಿವರೆಗೂ ನಾನು ಅದನ್ನು ಯೋಚನೆ ಮಾಡಲೇ ಏನೂ ಇಲ್ಲ. ಬಟ್ ಆದರೂ ಕೂಡ ಮನೆಯಲ್ಲೆಲ್ಲ ಬೈಸ್ಕೊಂಡೆ, ಬಟ್ ಆದರೂ ಕೂಡ ಖುಷಿಯಾಗಿದ್ದೀನಿ ಇವಾಗ ಇವು ಜೊತೆ ನಮ್ಮ ಮನೆಗೆ ಹಾಕ್ತಾಯಿದ್ದೆ.